ನೀವೆಲ್ಲ ಸೇರ್ಕೊಂಡು ನನಗೆ ಇವಾಗ ಹೇಳಿ ಪಂಜಾಬ್ ಕಿಂಗ್ಸ್ನ ಸೋಲಿಸ್ಬೇಕು ಅಂತಂದರೆ ಇದಕ್ಕಿಂತ ಒಂದು ಬೆಟರ್ ಆಗಿ ಒಂದು ಟೀಮ್ ಆಪೋನೆಂಟ್ ಟೀಮ್ ಏನು ಮಾಡೋದಕ್ಕಾಗತ್ತೆ ಅಂತ 265 ರನ್ ಟಾರ್ಗೆಟ್ನ ಕೊಟ್ಟರು ಕೂಡ ಚಚ್ಚಿ ಬಿಸಾಕವ್ರಲ್ಲ ಗುರು. ಯಪ್ಪ ದಾಖಲೆ IPL ಹಿಸ್ಟಾರಿಕ್ ದಾಖಲೆ ಅವರೇ ಬ್ರೇಕ್ ಮಾಡ್ಕೊಂಡವ್ರೆ. ಅಲ್ಲಿ ಪಂಜಾಬ್ ಕಿಂಗ್ಸು ಚೇಸಲ್ಲಿ ಕಿಂಗು ನಾವು ಅಂತ ತೋರಿಸ್ತಾ ಇದ್ರೆ ಪದೇ ಅನ್ಬೀಟನ್ ಆಗಿರೋ ಪಂಜಾಬ್ ಕಿಂಗ್ಸು. ಯಪ್ಪ ಏನು ಗುರು, ಸೈಕ್ ಬ್ಯಾಟಿಂಗ್ ಆಡಿದ್ರು ಇವತ್ತು. 2 ಎಂಡಲ್ಲೂ ಕೂಡ ಒಳ್ಳೆ ಫ್ಲೋ. ಏನು ಇವ್ರು ಆಡಿದ ರೀತಿ ನೋಡ್ತು ಅಂತಂದರೆ ಪಂಜಾಬ್ ಕಿಂಗ್ಸು 280 ಕೊಟ್ಟಿದ್ರು ಕೂಡ ಚೇಸ್ ಮಾಡೋ ಕಾಣಿಸ್ತಾಯಿತ್ತು. ಟಾರ್ಗೆಟ್ ಎಲ್ಲ ನಮಗೆ ಊಫಿ ನೋಡಿ ಹೆಂಗಿದೆ ಅಂತಲ್ಲಿ 300 ಕೊಟ್ಟರು ಕೂಡ ಇವರು ಬಂದ್ಬಿಟ್ರು ಅವ್ರನ್ನ ಹತ್ರಕ್ಕೆ. ಆ ಥರ ಅಗ್ರೆಸಿವ್ ಬ್ಯಾಟಿಂಗ್ನ ಆಡ್ತಾ ಇರೋದು ಪಂಜಾಬ್ ಕಿಂಗ್ಸು. ಸೈಕ್ ಬ್ಯಾಟಿಂಗ್ನ ಆಡ್ತಾ ಇರೋದು ಪಂಜಾಬ್ ಕಿಂಗ್ಸು. ಯಪ್ಪ ಗುರು ಅವೆಲ್ಲ ಬಿಡು, ಕ್ಯಾಚ್ ಡ್ರಾಪ್ ಬಗ್ಗೆ ಮಾತಾಡು. ಹೌದಪ್ಪ ಹೌದು, ಇವತ್ತು ಕ್ಯಾಚ್ ಡ್ರಾಪ್ ಎಲ್ಲ ಆಗಿಲ್ಲ. ಅವ್ರ ಕೈಲೂ ಬಾಲ್ ನಿಲ್ತಾ ಇಲ್ಲ, ಇವ್ರ ಕೈಲೂ ಬಾಲ್ ನಿಲ್ತಾ ಇಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಹೈ ಸ್ಕೋರಿಂಗ್ ಗೇಮ್ ಆಗಿರೋದಲ್ಲಿ. ಇಷ್ಟೊಂದು ಹೈ ಸ್ಕೋರಿಂಗ್ ಗೇಮ್ ಆಗ್ತಾ ಇರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಇಷ್ಟು ಹೊಡಿತಾ ಇರಲಿಲ್ಲ. KL ರಾಹುಲ್ ಕ್ಯಾಚು ಎತ್ತಾಕೊಂಡ್ಬಿಟ್ಟಿತ್ತು ಅಂತಂದರೆ 12 ರನ್ನಿಗೆ ಔಟ್ ಆಗಿರೋರು KL ರಾಹುಲ್. ಯಪ್ಪ ಎಷ್ಟು ಕ್ಯಾಚ್ ಬಿಡ್ತಾರೋ ಶಶಾಂಕ್ ಸಿಂಗು. ಲಾಸ್ಟ್ ಮ್ಯಾಚ್ ನೋಡ್ರೆ 3 ಕ್ಯಾಚ್ ಬಿಟ್ಟವ್ರೆ. ಈ ಮ್ಯಾಚ್ ನೋಡ್ರೆ KL ರಾಹುಲ್ ಕ್ಯಾಚ್ ಬಿಡ್ತಾವ್ರೆ. ಸಿಟ್ಟರ್ ಕ್ಯಾಚ್ ಗುರೋದು. ಈಸಿ ಕ್ಯಾಚ್ಗಳನ್ನೇ ಬಿಡ್ತಾ ಇದ್ದಾರೆ ಇವತ್ತಿನ ಮ್ಯಾಚಲ್ಲಿ. ಏನು ಡಿಫಿಕಲ್ಟ್ ಕ್ಯಾಚ್, ಟಫು ಎದ್ದು ಬಿದ್ದು ಏನು ಎಗ್ರುಬಿಟ್ಟು 50-50 ಚಾನ್ಸ್ ಅಂತ ಚಾನ್ಸ್ ಏನು ಬಿಡ್ತಾ ಇಲ್ಲ. ಈಸಿ ಸಿಟ್ಟರ್ ಕ್ಯಾಚ್ಗಳನ್ನ ಬಿಡ್ತಾ ಇರೋದು. ಯಪ್ಪ ಕರುಣ್ ನಾಯರ್ ಏನು ಗುರು ಕ್ಯಾಚ್ನ ಡ್ರಾಪ್ ಮಾಡಿದ್ದು ನೀನು. ಮ್ಯಾಚ್ನ ತಿಂದುಬಿಟ್ಟಲ್ಲ ಗುರು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇವರು ಮ್ಯಾಚ್ನ ತಿಂದ್ಬಿಟ್ಟಿದ್ರು ಹಂಗೇನೆ. ಪಂಜಾಬ್ ಕಿಂಗ್ಸು ಕ್ಯಾಚ್ ಡ್ರಾಪ್ ಮಾಡಿಬಿಟ್ಟು ಮ್ಯಾಚ್ನ ತಿನ್ಸ್ಬಿಟ್ಟಿದ್ರು ಹಂಗೇನೆ. ಶಶಾಂಕ್ ಸಿಂಗ್ ಎಲ್ಲ ಸರಿಯಾಗಿ ಮಂಗಳಾರತಿ ಎದ್ದಿರ್ತಾರೆ. 12 ರನ್ನಿಗೆ ಔಟ್ ಆಗಬೇಕಾಗಿದ್ದ KL ರಾಹುಲ್ 152 ರನ್ನು, 16 4 9 6. ನಾಯಿಗೆ ಚೆಸ್ಟಂಗೆ ಚಚ್ಚಿರೋ ಅಂಥದ್ದಲ್ಲಿ ನಿತೀಶ್ ರಾಣಾ ಯಾವ ಥರ ಪರ್ಫಾರ್ಮ್ ಮಾಡಿದ್ದಲ್ಲಿ 91 ರನ್ನು. ಅವರು ಕೂಡ 6 6 ಹೊಡೆದಿದ್ದಾರೆ. ಹನುಮಂತ್ ಬೌಂಡ್ರಿನೂ ಹೊಡೆದಿದ್ದಾರೆ. ಅವರು ಕೂಡ ಸಿಕ್ಕಾಪಟ್ಟೆ ಸೈಕ್ ಪರ್ಫಾರ್ಮೆನ್ಸ್. ಇಬ್ಬರದು ಕೂಡ ಪಾರ್ಟ್ನರ್ಶಿಪ್ಪು ವಿಚಿತ್ರವಾಗೇ ಇತ್ತು ಇವತ್ತು. ಸೈಕ್ ಪಾರ್ಟ್ನರ್ಶಿಪ್ ಅಂತ ಹೇಳಬೇಕು. 262 ರನ್ನು ಮಗ. ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಅದು ಬಿಲ್ಡ್ ಆಗಿದ್ದು KL ರಾಹುಲ್ ಮತ್ತು ನಿತೀಶ್ ರಾಣಾ ಮಧ್ಯ. ಸೈಕ್ ಅನ್ನುವಂಥ ಪಾರ್ಟ್ನರ್ಶಿಪ್ಪು, ಚಿಂದಿ ಅನ್ನೋಂಥ ಪಾರ್ಟ್ನರ್ಶಿಪ್ಪು. ರೆಕಾರ್ಡ್ಸ್ಗಳಂತೂ ಎಷ್ಟೆಷ್ಟು ರೆಕಾರ್ಡ್ಗಳು ಬ್ರೇಕ್ ಡೌನ್ ಆಗಿದ್ದಾವೆ ಇವತ್ತು. ಆ ಮಟ್ಟಿಗೆ ಇವತ್ತು KL ರಾಹುಲ್ ಅವ್ರದ್ದು ಹತ್ತತ್ರ ಬರ್ತಾ ಇದ್ದಂಗೆ ಕ್ರಿಸ್ ಗೇಲ್ ಅವರ ಒಂದು ರೆಕಾರ್ಡಿಂದ 175. ಇದು ಸ್ವಲ್ಪ ಥ್ರೆಟ್ಟಲ್ಲಿದೆ ಅಂತ ಅನ್ನಿಸ್ಬಿಟ್ಟಿತ್ತು, ಬಟ್ ಅಷ್ಟು ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಆದರೂ ಕೂಡ ಹಿಸ್ಟಾರಿಕ್ ದಾಖಲೆ ಆಗಿದೆ ಇವತ್ತು. IPL ಅಲ್ಲಿ 3ನೇ ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಮಾಡಿರೋದು KL ರಾಹುಲ್ IPL ಹಿಸ್ಟ್ರಿಲೇನೆ. ಇನ್ನೂ ಏನೇನೋ ವಿಚಿತ್ರವಾಗಿರೋಂಥ ದಾಖಲೆಗಳೆಲ್ಲ ಆಗಿದ್ದಾವೆ. ಬಟ್ ವಿಕೆಟ್ಸ್ ತೆಗೆದು ಬೇಡವಾ, ಬಾಲ್ ಕೈಯಲ್ಲೇ ಕೂರ್ತಾ ಇಲ್ಲ ಅಲ್ಲಿ. ನಿತೀಶ್ ರಾಣದ್ ಕ್ಯಾಚ್ ಬಿಲ್ವಾ ಬೌಂಡ್ರಿಲಿ ಹಿಡಿದ್ಬಿಟ್ಟು ಮುಖೇಶ್ ಅಂತ ಕಾಣಿಸುತ್ತೆ ಹೋಗ್ಬಿಟ್ಟು ಅಲ್ಲಿ ಬೌಂಡ್ರಿ ಲೈನ್ ತುಳಿದ್ಬಿಟ್ಟು ಒದ್ಬಿಟ್ರು ಹಂಗೇನೆ ಅಲ್ಲಿ. ಏನು ಕ್ಯಾಚ್ ಹಿಡಿಬಾರ್ದು ಅಂತ ಅಂದ್ಕೊಂಡಿದ್ರೆ ಇವತ್ತಿನ ಬೌಂಡ್ರಿ ನಿಂತಿದ್ದಂಥ ಫೀಲ್ಡರ್ಸ್ಗಳು. ಪ್ರಭ್ಸಿಮ್ರಾನ್ ಸಿಂಗ್ದು ಕ್ಯಾಚ್ನ ಬಿಡ್ತಾರೆ, ಎಲ್ಲರದು ಕ್ಯಾಚ್ನ ಬಿಡ್ತಾರೆ. KL ರಾಹುಲ್ ಬಿಟ್ಟವ್ರೆ, ನಿತೀಶ್ ರಾಣದ್ ಬಿಟ್ಟವ್ರೆ. ಈ ಕಡೆಯಿಂದ ನೋಡಿ ಶ್ರೇಯಸ್ ಅಯ್ಯರ್ದು ಬಿಟ್ಬಿಟ್ಟವ್ರೆ. ಈ ಕಡೆಯಿಂದ ಪ್ರಭ್ಸಿಮ್ರಾನ್ ಸಿಂಗ್ದು ಬಿಟ್ಟವ್ರೆ, ಪ್ರಿಯಾಂಶ್ ಆರ್ಯದು ಬಿಟ್ಟವ್ರೆ. ಇನ್ನೆಲ್ಲ ಮಸ್ತಾಗಿ ಆಡಿರೋದು ಎಲ್ಲರದು ಬಿಟ್ಟವ್ರೆ ಕ್ಯಾಚ್ನ ಅಲ್ಲಿ. ಎಲ್ಲರಿಗೂ ಲೈಫ್ ಸಿಕ್ಕಿದೆ, ಅದಕ್ಕೋಸ್ಕರ ಅದ್ದೂರಿಯಾಗಿ ಆಡಿರೋದು. ನೋಡಿ ನಿಸಾಂಕ್ ಅವ್ರದ್ದು ಕ್ಯಾಚ್ನ ಎತ್ತಾಕೊಂಡ್ರು. ನೋಡಿ ನಿಸಾಂಕ್ ಅವ್ರದ್ದು ಬಿಟ್ಟರೆ ಅವರು ಹೊಡಿತೀನಿ ನಾಯಿ ಹೊಡೆದಂಗೆ. ಹೌದು, ಬಿದ್ದಿರೋಂಥ ವಿಕೆಟ್ ನೋಡಿ ನಿಸಾಂಕಾಗ ಒಂದು ವಿಕೆಟ್ ಬಿದ್ದಿದೆ. ಇವರಿಗೆ ಯಾರಿಗಪ್ಪ ಅವ್ರಿಗೆ ಹರ್ಷದೀಪ್ ಸಿಂಗಿಗೆ ಒಂದು ವಿಕೆಟ್ ಬಿತ್ತು. ಚೆನ್ನಾಗಿ ಕ್ಯಾಚ್ನ ಎತ್ತಾಕೊಂಡ್ರು ವಿಕೆಟ್ ಕೀಪರ್ ಬಂದ್ಬಿಟ್ಟು. ಸೊ ಎಷ್ಟು ಆಡಿದ್ರು ಪೋಪ್ಳಲ್ಲಿ ಬಂದಿದ್ದಾರೆ ಅನ್ಸ ಫ್ಯೂ ರನ್ಸ್ ಗುರು ಬಂದಿದ್ದು ಇವರಿಗೆ. ಜಸ್ಟ್ 67 ರನ್. ಈ ಟಾರ್ಗೆಟ್ ಎಲ್ಲ ನೋಡ್ತು ಅಂದರೆ 67-68 ರನ್ ಅಷ್ಟೇ ಬಂದಿದ್ದು ಇವ್ರದ್ದು. ಪಂಜಾಬ್ ಕಿಂಗ್ಸ್ ಅವ್ರದ್ದು, ಸಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು 1 ವಿಕೆಟ್ನ ಕಳ್ಕೊಂಡು. ಏನಂತ ಅಮ್ರಾಮ್ರಿ ಏನು ಬಂದಿಲ್ಲ, ಬಟ್ ಮಿಡಿಲ್ ಓವರ್ಸಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಲೇಟ್ ಮಾಡಿದ್ದು. ಚಚ್ಚಿ ಕೆಡಬಿಟ್ರು ಹಂಗೇನೆ ಪಂಜಾಬ್ ಕಿಂಗ್ಸ್ನ ಬೌಲರ್ಸ್ಗಳಿಗೆ. ರುಬಾಡ್ಬಿಟ್ರು ಹಂಗೇನೆ. ಇವತ್ತು ಏನೇನು ದಾಖಲೆ ಆಗಿರೋದು ಮಗ. ಇವತ್ತು ಓವರ್ ಫುಲ್ಲು 4ಗಳು ಬೌಂಡ್ರಿಗಳು. ಮುಖೇಶ್ ಕುಮಾರ್ಗೆ ನಾಯಕ್ ಚೆಸ್ತಂಗೆ ಚಚ್ಚಾಕ್ಬಿಟ್ರು ಹಂಗೇನೆ ಅಲ್ಲಿ. ಸರಿಯಾಗೆ ಇವರು ಅಂತ ಕಾಣಿಸುತ್ತೆ ನಿತೀಶ್ ರಾಣಾ ಸರಿಯಾಗಿ ಇಟ್ಟಾಡ್ಸ್ಕೊಂಡು ಚಚ್ಚಾಕಿದ್ರು ನೋಡಿ ಅಲ್ಲಿ. ಎಲ್ಲ ಪ್ರತಿಯೊಂದು ಬಾಲೂ ಬೌಂಡ್ರಿ. ಲಾಸ್ಟ್ ಕ್ಯಾಚ್ ಬಂದಿತ್ತು, ಅದನ್ನು ಕೂಡ ನಿತೀಶ್ ರಾಣದು, ಅದನ್ನು ಕೂಡ ಬೌಂಡ್ರಿ. ಕ್ಯಾಚ್ ನೋಡಿರಲಿಲ್ಲ ಅಲ್ಲಿ. ಕ್ಯಾಚ್ ಡ್ರಾಪ್ಗಳು ಅದು 2 ಎಂಡಲ್ಲೂ ನೋಡ್ಬಿಟ್ಟು ಕಣ್ಗಳೇ ಹೊಲ್ಟೋಗ್ಬಿಟ್ಟೆ ಇವತ್ತು ನಮ್ಮದು. ಇಷ್ಟೊಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗ್ತಾ ಇರಲಿಲ್ಲ. ನಾವು RCB ವರ್ಸಸ್ ರೈಸಿಂಗ್ ಪುಣೆ ವಾರಿಯರ್ಸ್ ಇಂಡಿಯಾ ಆ ಮ್ಯಾಚಲ್ಲಿ ಇಷ್ಟೊಂದೆಲ್ಲ ಏನು ಕ್ಯಾಚ್ಗಳೇನು ಡ್ರಾಪ್ ಆಗಿರಲಿಲ್ಲ. ಎಲ್ಲ 1-2 ಆಗಿದ್ವಿ ನಾವು. ಬಟ್ ಈ ಮ್ಯಾಚಲ್ಲಿ ಏನಪ್ಪ ಕ್ಯಾಚ್ಗಳು ಡ್ರಾಪ್ ಆಗಿರೋದು. ಇನ್ನೂ ಲೆಕ್ಕ ನೋಡ್ಕೊಂತಂದ್ರೆ ಇನ್ನೂ ಜಾಸ್ತಿ ಹೊಡಿಬೇಕಾಗಿತ್ತು ಕ್ಯಾಚ್ ಡ್ರಾಪ್ ಆಗಿರೋಂಥ ರೀತಿಗಳನ್ನೆಲ್ಲ ನೋಡ್ತು ಅಂತಂದರೆ. ಹಿಸ್ಟಾರಿಕ್ ದಾಖಲೆ ಆಗಿಬಿಡ್ಬೇಕಾಗಿತ್ತು. ಹೈಯೆಸ್ಟ್ ರನ್ ಸ್ಕೋರ್ಡ್ ಎವರ್ 300 ದಾಟಿಸ್ಬಿಡ್ಬೇಕಾಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಆ ಥರ ಕ್ಯಾಚ್ನ ಡ್ರಾಪ್ ಮಾಡಿದ್ದು ಪಂಜಾಬ್ ಅವರು. ಇವ್ರು ಡ್ರಾಪ್ ಮಾಡಿದ ಕ್ಯಾಚ್ಗಳನ್ನ ನೋಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು, ಅವ್ರಿಗಿನ್ನ ವಿಭಿನ್ನವಾಗಿತ್ತು. ಅದಕ್ಕೋಸ್ಕರನೇ ಅಲ್ವಾ ಚೇಸ್ನವಾಗಿರೋದು ಈ ಟಾರ್ಗೆಟು.
ಏನಪ್ಪ ಬಿಟ್ಟಿದ್ದು ಕರುಣಾಯರು ಕ್ಯಾಚ್ನ 2 ಕ್ಯಾಚು, ಅದು ಶ್ರೇಯಸ್ ಅಯ್ಯರ್ದು. ಹೋದ್ರು ಅಂತ ಅಂದ್ಕೊಂಡು ಕುಲ್ದೀಪ್ ಯಾದವ್ ಅವರ ಬೌಲಿಂಗಲ್ಲಿ 2 ಕ್ಯಾಚ್ ಒಂದೇ ಓವರ್ಲಿ. ಸಿಟ್ಟರ್ ಕ್ಯಾಚ್, ಲಾಂಗ್ ಆಫ್ ಒಂದು ಕ್ಯಾಚು, ಲಾಂಗ್ ಆನಲ್ಲಿ ಒಂದು ಕ್ಯಾಚ್, 2 ಕೂಡ ಸಿಟ್ಟರ್ ಈಸಿಯೆಸ್ಟ್ ಕ್ಯಾಚ್ ಎವರ್. ಸೀದಾ ಕೈಗೆ ಬಂದಂಥ ಕ್ಯಾಚು, ಸೀದಾ ಒಂದಂಥ ಕ್ಯಾಚ್ಗಳನ್ನ ಬಿಟ್ಟಿದ್ದಾರಲ್ಲ, ಏನು ಹೇಳಬೇಕು ಗುರು ಇದಕ್ಕೆ. ಈ 265 ಟಾರ್ಗೆಟ್ನ ಚೇಸರ್ ಮಾಡೋದಕ್ಕೆ ಬಂದಂತಹ ಪಂಜಾಬ್ ಕಿಂಗ್ಸ್ ಅವರು ಪೋಪ್ಳೆ ಅದ್ದೂರಿ ಗುರು, ಅದ್ದೂರಿ ಪೋಪ್ಳೆ. ಆಲ್ಮೋಸ್ಟ್ ಎಷ್ಟು 117 ರನ್ ಹೊಡೆದುಬಿಟ್ಟಿರು ಪೋಪ್ಳೆಯಲ್ಲಿ, ನೋ ಲಾಸ್. ಇವ್ರು ಹೊಡೆದಿದ್ದು 67 ರನ್ ಪೋಪ್ಳೆಯಲ್ಲಿ, ಅದು 1 ವಿಕೆಟ್ನ ಕಳ್ಕೊಂಡು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆಮೇಲೆ ಆಕ್ಸಿಲರೇಟ್ ಮಾಡ್ಬಿಟ್ಟು ಆಮೇಲೆ ಹೆವಿ ಆಗಾಯಿತು. ಬಟ್ ನಾವು ಹೊಡೆದ್ಬಿಡ್ತೀವಿ, ಸ್ಟಾರ್ಟಿಂಗೆಲ್ಲ ಹೊಡ್ಕೊಂಡ್ಬಿಡ್ತೀವಿ, ತಗೊಳ್ಳಿ ಈ ಟಾರ್ಗೆಟ್ನ ಚೇಸ್ ಮಾಡಬೇಕು ಅನ್ನೋ ಸುಮ್ಮನೆ ಆಗೋದಿಲ್ಲ. ಪೋಪ್ಳೆ ಡಮಾಲ್ ಡಿಮೇಲೆ ಆಡಬೇಕು ಅಂತ 117 ರನ್ ಅಲ್ಲೇ ಹೊಡೆದ್ಬಿಟ್ರು ಅಲ್ಲಿ, ನೋ ಲಾಸ್. ಅದನ್ನು ಎಂಥ ಬ್ಯಾಟಿಂಗ್ ಆಡಿದ್ದು ಪ್ರಪ್ಸಿಮ್ರಾನ್ ಸಿಂಗು. 26 ಬಾಲ್ಗೆ ಎಷ್ಟು 70+ ರನ್ನು ಗುರು. ಆಲ್ಮೋಸ್ಟ್ 300 ಸ್ಟ್ರೈಕ್ಗಳಲ್ಲಿ ಆಡಿರೋಂಥದ್ದು ಬ್ಯಾಟಿಂಗ್ನ 5-6 ಸಿಕ್ಸ್ನ ವಾಂಚ್ಬಿಟ್ರು ಹಂಗೆ, ಚಚ್ಚಿ ಕೆಡವಾಕ್ಬಿಟ್ರು ಹಂಗೆ. ಇವ್ರು ಆಡಿದಂಥ ಬ್ಯಾಟಿಂಗು ಅಲ್ಲಿ ಇಬ್ಬರು ಸೇರಿಕೊಂಡು, ಪ್ರಿಯಾಂಶ್ ಆರ್ಯ ಜೊತೆಗೆ ಪ್ರಪ್ಸಿಮ್ರಾನ್ ಸಿಂಗು ಇಬ್ಬರು ಪಿ ಸೇರಿಕೊಂಡು P² ಮಾಡಾಕ್ಬಿಟ್ರು ಹಂಗೇನೆ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅದ್ದೂರಿ ಕ್ಯಾಚ್ ಡ್ರಾಪ್ ಮಾಡಿದ್ರು, ಅವ್ರದ್ದು ಕ್ಯಾಚ್ ಡ್ರಾಪ್ ಆಯಿತು, ಇವ್ರದ್ದು ಕ್ಯಾಚ್ ಡ್ರಾಪ್ ಆಯಿತು. ಒಂದು ಸ್ಯಾಡ್ ಇನ್ಸಿಡೆಂಟ್ ಏನಂದರೆ ಲುಂಗಿ ಇಂಗಿಡಿ ಆಲ್ಮೋಸ್ಟ್ ಅರ್ಧ ಗಂಟೆಗಿಂತ ಜಾಸ್ತಿ ಮ್ಯಾಚಲ್ಲಿ ನಿಂತೋಗ್ಬಿಟ್ಟಿತ್ತು. ಯಾವ ಥರ ನೋಡಿದ್ದೀರಾ IPL ಅಲ್ಲಿ ಗ್ರೌಂಡಿಗೆ ಆ್ಯಂಬುಲೆನ್ಸ್ ಎಂಟ್ರಿ ಕೊಟ್ಟಿರೋದು ನೋಡಿದ್ದೀರಾ? ತಲೆ ಅವ್ರಿಗಾದಂಥದ್ದು ಹೆಡ್ ಇಂಜುರಿ, ಕಂಕಷನ್ ಸಬ್ಸ್ಟಿಟ್ಯೂಟ್ ಕೂಡ ಆಯಿತು. ಹೆಡ್ ಇಂಜುರಿ ಅವ್ರಿಗಾಗಿದ್ದು, ತಲೆಗೆ ಹೆಂಗೆ ಬಿತ್ತು ಅಂದರೆ ರಮ್ಮನಂಗೆ ಬಿತ್ತು ನೋಡಿ. ಅಲ್ಲಿ ಹಿಂದೆ ಬಿಹೈಂಡ್ ಹೋಗ್ಬಿಟ್ಟು ಹಿಡಿಯೋ ಅಂತ, ರಿವರ್ಸ್ ಹೋಗ್ಬಿಟ್ಟು ಹಿಡಿಯಬೇಕಾಗಿದ್ದಂಥ ಕ್ಯಾಚ್ನ ಎಗ್ರಿದ್ರು. ಈ ಥರ ಹಲವಾರು ಕ್ಯಾಚ್ಗಳನ್ನ ನೋಡಿದ್ವಿ, ಬಟ್ ಸುಮಾರು ಸಕ್ಸಸ್ ಆಗಿದ್ದಾವೆ. ಸುಮಾರು ಈ ಥರ ಹಿಂದೆಗಡೆ ತಲೆ ಹೊಡ್ಕೊಂಡಾಗ ಪೆಟ್ಟು ನೋಡಿ. ಒಂದು ಕ್ಯಾಚು CSK ಅವರು ಅಂತ ಕಾಣಿಸಿದೆ, ಅಖಿಲ್ ಹುಸೇನ್ ಅಂತ ಕಾಣಿಸಿದೆ, ಇದೇ ಥರ ಒಂದು ಕ್ಯಾಚ್ನ ಹಿಡಿದಿದ್ರು. ನಮ್ಗೆ ಅವಾಗ ಭಯ ಆಗೋಗ್ಬಿಟ್ಟಿತ್ತು ಏನಾಯಿತು ಅಂತ. ಬಟ್ ಅವ್ರಿಗೇನೂ ಆಗಲಿಲ್ಲ ಪುಣ್ಯಕ್ಕೆ. ಇವ್ರು ಹಿಂದೆಗಡೆ ಬೀಳೋದಿದೆಯಲ್ಲ, ಮುಂದೆ ಬೀಳೋದು ಒಂಥರ ಹಿಂದೆ ಬೀಳೋದಿದೆಯಲ್ಲ. ಸೊ ಈ ಥರ ಆಗೋಗ್ಬಿಡ್ತಾವೆ ಒಂದೊಂದು ಟೈಮು. ನೆಕ್ಕದು ಏನಾಗಿದೆಯೋ ಗೊತ್ತಿಲ್ಲ, ತಲೆ ಅದು ಏನಾಗಿದೆಯೋ ಗೊತ್ತಿಲ್ಲ, ಎತ್ತಾಕೊಂಡೋದ್ರು ಸ್ಕ್ಯಾನ್ಸ್ಗೆ. ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಡಿದೆ ಇವಾಗ. ಏನೋ ಅಪಾಯ ಆಗದೆ ಇದ್ದರೆ ಸಾಕು, ಲುಂಗಿ ಇಂಗಡಿ ಆದಷ್ಟು ಬೇಗ ರಿಕವರ್ ಆಗ್ಬಿಟ್ಟು ಬರಲಿ. ಇಷ್ಟೊತ್ತು ಮ್ಯಾಚ್ ಅಂತೂ ಯಾವತ್ತೂ ಕೂಡ ನಿಂತಿಲ್ಲ, ಆಂಬುಲೆನ್ಸ್ ಕೂಡ ಯಾವತ್ತೂ ಕೂಡ ಎಂಟ್ರಿ ಕೊಟ್ಟಿಲ್ಲ IPL ಅಲ್ಲಿ. ಏನೇನೋ ವಿಚಿತ್ರವಾಗಿರೋಂಥ ರೆಕಾರ್ಡ್ಸ್ಗಳು ಬಿಡುಗರು, ರೆಕಾರ್ಡ್ಸ್ ಜೊತೆಗೆ ಇದು ಒಂದು ವಿಚಿತ್ರವಾಗಿರೋಂಥ ಸೀನ್ ಈ ಮ್ಯಾಚಲ್ಲಿ ಆಗೋಗ್ಬಿಡ್ತು. ಮ್ಯಾಚ್ ಮುಗಿದು ಎಷ್ಟು ಗಂಟೆಗೆ ಗುರು? ಆಲ್ಮೋಸ್ಟ್ ಕ್ಲೋಸ್ ಟು 8 ಗಂಟೆ ಆಗೋಗ್ಬಿಡ್ತು. ಮ್ಯಾಚ್ ಮುಗಿದಿದ್ದೇನೆ, ಅರ್ಧ ಗಂಟೆಗಿಂತ ಜಾಸ್ತಿ ಡಿಲೇ ಆಗೋಗ್ಬಿಟ್ಟಿತ್ತು. ಪ್ರಿಯಾಂಶ್ ಆರ್ಯ ಅವ್ರು ಕ್ಯಾಚ್ ಹಿಡಿಯೋದಕ್ಕೆ ಹೋಗ್ಬಿಟ್ಟು ಲುಂಗಿ ಇಂಗಿಡಿ ಅವರು ಏನೋ ಮಾಡೋದಕ್ಕಾಗೋದಿಲ್ಲ. ಆಟ ಅಂತ ಅಂದಮೇಲೆ ಒಂದೊಂದು ಟೈಮ್ ಈ ಥರ ಆಗ್ತಾ ಇರ್ತವೆ. ಅದಾದಮೇಲೆ ಬಿದ್ದಂಥ ವಿಕೆಟು ಅಕ್ಷರ್ ಪಟೇಲ್ ವಿಕೆಟ್ನ ಎತ್ತುತ್ತಾರೆ. ಆಮೇಲೆ ಕುಲ್ದೀಪ್ ಯಾದವ್ ಅವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳನ್ನ ಎತ್ತುತ್ತಾರೆ, ಸಖತ್ತಾಗಿ ಕಾಣಿಸ್ಕೊಂಡಿರ್ತಾರೆ ಇವರು ಪ್ರಪ್ಸಿಮ್ರಾನ್ ಸಿಂಗು. ಆಮೇಲೆ ಶ್ರೇಯಸ್ ಅಯ್ಯರ್ ಅವ್ರ ವಿಕೆಟ್ ಇನ್ನೇನು ಎತ್ತಬೇಕು, ಕುಲ್ದೀಪ್ ಯಾದವ್ ಪಾಪ ಆ ವಿಕೆಟ್ನೂ ಎತ್ಬಿಟ್ಟಿದ್ರು ಅಂತ ಅನ್ಕೊಳ್ಳಿ. ಕರುಣ್ ಅಯ್ಯರ್ ಕ್ಯಾಚ್ನ ಪಟ ಅನ್ನಂಗೆ ಬಿಡ್ತಾರೆ. ವದೇರಾ ಅವರು ಕೂಡ ಸಖತ್ತಾಗಿ ಕಾಣಿಸ್ಕೊತಾರೆ. ಶ್ರೇಯಸ್ ಅಯ್ಯರು ಜೊತೆಗೆ ವದೇರಾ, ಆಮೇಲೆ ಕೂಪರ್ ಕಾನ್ಲಾಯ್ ಅವರು ಒಂದು 6ನ ಹೊಡಿತಾರೆ. ಅದು ಕೂಡ ಕ್ಯಾಚ್ ಡ್ರಾಪ್ ಆಗಿತ್ತು ಅಂತ ಕಾಣಿಸುತ್ತೆ, ಕೂಪರ್ ಕಾನ್ಲಾಯ್ದು ಕೂಡ. ಸೊ ಕೂಪರ್ ಕಾನ್ಲಾಯ್ನ ಔಟ್ ಮಾಡ್ತಾ ಇದ್ದಂಗೆ ಈ ಕಡೆಯಿಂದ ಬೋಲ್ಡ್ ಮಾಡ್ತಾರೆ ಕುಲ್ದೀಪ್ ಯಾದವ್ ಅವರು. ಪ್ರಪ್ಸಿಮ್ರಾನ್ ಆಗಿದ್ದು LBW ಕುಲ್ದೀಪಿಗೆ. ಅದಾದ ನಂತರ ಸೈಗಾಗಿ ತೊಗೊಂಡೋಗ್ತಾರೆ ನೋಡಿ ಗೇಮ್ನ. ಬಟ್ ಆದರೂ ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ರೇಟ್ ಪಡ್ತಾರೆ ಇವತ್ತು. ಕರುಣ್ ನಾಯರ್ ನಿನ್ನ ಬದಲು ಬೇರೆ ಯಾರೋ ಇದ್ಬಿಟ್ಟಿದೆ ಅಂದರೆ ಆ ಜಾಗದಲ್ಲಿ 2 ಕ್ಯಾಚ್ನೇ ತಾಕೊಬಿಟ್ರು ಅವರು ಅಂತ ಸಿಕ್ಕಾಪಟ್ಟೆ ಸೇಕಾಗುತ್ತೆ ಇವತ್ತು. ನಿದ್ದೆ ಬರೋದಿಲ್ಲ ಕುಲ್ದೀಪ್ ಯಾದವ್ಗೆ. ಏನು ಈ ಥರ ಕ್ಯಾಚ್ ಬಿಟ್ಬಿಟ್ಟು ಅಲ್ಲಿ ಮ್ಯಾಚ್ನ ಸೋತ್ಬಿಟ್ವಲ್ಲ ನಾವು ಅಲ್ಲಿ ಅಂತ. ಯಾರು 6 ಹೋಗಿತ್ತು ಅಂದರೆ ಅವ್ರಿಗೇನು ಬೇಜಾರಾಗ್ತಾ ಇರಲಿಲ್ಲ. ಬಿಡುಗರು ದಿಲ್ದಾರಾಗಿ ಆಗ್ಬಿಟ್ಟು ಗೆದ್ರು ಅಂತ ಅನ್ಬೋದಾಗಿತ್ತು. 7 6 ವಾಂಚಿರೋದಲ್ಲಿ ಶ್ರೇಯಸ್ ಅಯ್ಯರು. ಅದಾದ ನಂತರ ಬರೀ ಆಕಾಶದಲ್ಲೇ ತೇಲ್ತಿದ್ದು. ಆ ಕ್ಯಾಚ್ 2 ಡ್ರಾಪ್ ಮಾಡ್ತಾರಲ್ಲ, ಶ್ರೇಯಸ್ ಅಯ್ಯರ್ ನೆಲದ ಮೇಲೆ ಆಡ್ತಿರಲಿಲ್ಲ, ಆಕಾಶದಲ್ಲೇ ಆಡ್ತಿದ್ರು. 2 ಚಾನ್ಸ್ ಬಿಟ್ಟವ್ರೆ, ಇನ್ನೇನು ಗರೋ ನನಗೆ ದಿಲ್ದಾರಾಗಿ ಆಡೋಣ ತಗೋ ಅಂತ 6ನ ಹಾಕೊಂಡು ಚಾಚರು. ಕುಲ್ದೀಪ್ ಯಾದವ್ರಿಗೆ 6 ಹಾಕ್ಬಿಟ್ಟು ಹಾಕ್ಬಿಟ್ರು ಹಂಗೇನೆ ಅಲ್ಲಿ 2 6 3 6 ಅಲ್ಲಿ ರೂಬಾಡ್ಬಿಟ್ರು. ಮುಖೇಶ್ ಕುಮಾರ್ಗಂತೂ ಕೇಳಂಗೇನೆ ಇಲ್ಲ, ಇಟ್ಟಾಡಿಸ್ಬಿಟ್ರು. ಪ್ರಪ್ಸಿಮ್ರಾನ್ ಸಿಂಗು ಮುಖೇಶ್ ಕುಮಾರ್ಗೆ 6-4ನ ಹೊಡೆದಿದ್ದು ಒಂದು ಓವರಲ್ಲಿ. ನಾಯಿ ಹೊಡೆದಂಗೆ ಹೊಡೆದು ನಾನು ನಿತೀಶ್ ರಾಣಾ ಅಂತ ಹೇಳ್ಬಿಟ್ಟೆ ಅಲ್ಲಿ ಮಿಸ್ ಆಗಿಬಿಟ್ಟು ಎಲ್ಲರೂ ಸಖತ್ತಾಗಿ ಕಲ್ಗಚ್ಚಾಗ್ಬಿಟ್ಟು ಮಿಕ್ಸ್ ಆಗೋಗ್ಬಿಟ್ಟೆ. ಇವರು ಹೊಡೆದಿದ್ದು ಪ್ರಪ್ಸಿಮ್ರಾನ್ ಸಿಂಗು. ಅವ್ರ ಟೀಮ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು, ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇವತ್ತಂತೂ ಕ್ಲಿಯರ್ ಕಟ್ಟಾಗೆ ಡಾಮಿನೇಷನ್ ತೋರಿಸಿದ್ದು ಪಂಜಾಬ್ ಕಿಂಗ್ಸ್ ಅವ್ರಿಗೂ. ಇನ್ನೂ 7 ಬಾಲ್ಸ್ ಪೇರ್ ಹೊಡೆದಿದ್ದಾರೆ ಅಲ್ಲಿ. ಇನ್ನೂ ಎಷ್ಟು ಕೊಟ್ಟರು ಟಾರ್ಗೆಟಲ್ಲಿ 180 ಕೊಟ್ಟಿದ್ರು, 280 ಕೊಟ್ಟರು ಕೂಡ ಚೇಸ್ ಆನ್ ಮಾಡಿರೋರು, ಆರಾಮಾಗಿ ಸಲೀಸಾಗಿ ಚೇಸ್ ಆನ್ ಮಾಡಿದ್ರು. ಅಂಥ ಆಟನ ಆಡಿದ್ದು ಪಂಜಾಬ್ ಕಿಂಗ್ಸ್ ಅವರು. ಎಲ್ಲ ಬೌಲರ್ಸು ಏಟ್ ತಿಂದಿದ್ದಾರೆ ಗುರು, ಎಲ್ಲ ಬೌಲರ್ಸು ಏಟ್ ತಿಂದಿದ್ದಾರೆ. ಪಾಪ ಲುಂಗಿ ಇಂಗಿಡಿಗೆ ಏನೂ ಆಗದೆ ಇದ್ದರೆ ಸಾಕು. ಬಟ್ ಪಂಜಾಬ್ ಕಿಂಗ್ಸಿಗೆ ಒಂಥರ ಇವ್ರನ್ನ ಸರಗಟ್ಟವರು ಯಾರು ಕಾಣಿಸ್ತಾನೆ ಇಲ್ಲ, ಆ ಥರ ಆಡಿದ್ದಾರೆ ಪಂಜಾಬ್ ಕಿಂಗ್ಸು. ಸೋಲದ ಸರದಾರರು ಅಂತ ಹೇಳೋವಾಗೇ ಸೋಲೇ ಕಾಣದಂಗೆ
ಬಾಟಮ್ ಆಫ್ ದ ಟೇಬಲ್ ಅಲ್ಲ, ಟಾಪ್ ಆಫ್ ದ ಟೇಬಲ್ ಏರ್. ನಾವು ಪಂಜಾಬ್ ಕಿಂಗ್ಸ್ನ ಲಾಸ್ಟ್ ಹಿಂಗೆ ನೋಡ್ತಿದ್ವಿ ಅಂದರೆ ಈ ಹಿಂದೆ ಒಂದು 2-3 ವರ್ಷದ ಹಿಂದೆ ಬಾಟಮ್ ಆಫ್ ದ ಟೇಬಲಲ್ಲಿ ನೋಡ್ತಾ ಇದ್ವಿ. ನೋಡಿ ಇವಾಗ ಟಾಪ್ ಆಫ್ ದ ಟೇಬಲಲ್ಲಿ ಏರ್ ಕೂತ್ಕೊಂಡು ಬಿಡೋದೇ ಇಲ್ಲ ಜಾಗನ ಅಂತ ತೋರಿಸ್ತಾ ಇದ್ದಾರೆ. RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚು ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಜಾ ಇರುತ್ತೆ. ಆ ಮ್ಯಾಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವು ಯಾರು ಸೋಲ್ಸಂಗೆ ಕಾಣಲ್ಲಪ್ಪ ಪಂಜಾಬ್ ಕಿಂಗ್ಸ್ನ.